ನಮಗೆ ಗಿಲ್ಲಿ ನಟ. ಗಿಲ್ಲಿನೇ ಯಾಕೆ? ಒಳ್ಳೆ ಟ್ಯಾಲೆಂಟ್ ಸರ್, ಬಡೂರು ಹುಡುಗ, ಚೆನ್ನಾಗಿ ಆಡ್ತಾರೆ ಆಟ ಮಾತ್ರ, ತುಂಬಾ ಚೆನ್ನಾಗಿದೆ. ಮತ್ತೆ ಬೇರೆ ಯಾರು ಇಷ್ಟ ಆಗ್ತಾರೆ? ಮತ್ತೆ ಅದು ಕಾವ್ಯ. ಯಾಕೆ ಜೋಡಿ ಇರ್ತಾರ? ಜೋಡಿ ಅಲ್ಲ, ಕಾಂಬಿನೇಷನ್ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾರೆ. ಇವತ್ತು ಗಿಲ್ಲಿ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ರಿಷಾ ಅವರು ಬಟ್ಟೆ ತಗೊಂಡೋಗಿ ಬಾತ್ರೂಮ್ ಆಗಿದೆ ಅಂತ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಗೆ ಅನಿಸ್ತಿದೆ? ಅದ್ರ ಬಗ್ಗೆ ಸರ್ ಟೀಕೆ ಅವೆಲ್ಲ ಮಾಡೇ ಮಾಡ್ತಾರೆ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ಮಾಡೇ ಮಾಡ್ತಾರೆ, ಆ ಥರನೇ ತೊಂದರೆ ಇಲ್ಲ. ಅದೆಲ್ಲ ನೋ ಪ್ರಾಬ್ಲಮ್, ಅದಕ್ಕೆಲ್ಲ ಏನೂ ಆಗಲ್ಲ, ಏನು ತೊಂದರೆ ಆಗಲ್ಲ. ಅಂದ್ರೆ ಬಟ್ಟೆ ಹೋಗಿ ಹಾಕಿದ್ದಕ್ಕೆ ದೂರು ಕೊಡಬೇಕಾಗಿತ್ತು. ಅಲ್ಲ ಸರ್, ಲೇಡೀಸ್ ಬಂದು ಕೈ ಮಾಡೋವಾಗ ಅವಾಗ ಇವರು ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ. ಯಾಕೆ ಹೇಳಿ, ಇಲ್ಲಿ ಆ ಥರ ಹೋಗಿಲ್ಲ. ಒಂದು ಹೆಣ್ಮಗು ಅಂತ ಇದಾರೆ, ಆ ಥರ ಇದು ಮಾಡ್ಕೊಂಡಿದ್ದಾರೆ, ಅವ್ರು ಕಂಪ್ಲೇಂಟ್ ಮಾಡ್ಬೋದಾಯ್ತಲ್ಲ ಇವರು. ಸರ್ ಅಲ್ಲಿ ಆಟ ಆಡಕ್ಕೆ ಹೋಗಿರೋ ಆಟ ಥರ ನೋಡ್ಬೇಕು. ನಾವು ಯಾವ್ದಾವ್ದು ದೇಶ ಇಟ್ಕೊಂಡು ಮಾಡಕ್ ಹೋದ್ರೆ ಅದಾಗಲ್ಲ. ಆಟ ಥರ ಮಾಡ್ಬೇಕಷ್ಟೇ, ಆ ಥರ ಏನಿಲ್ಲ ಸರ್. ಪಬ್ಲಿಸಿಟಿ ಅವ್ರು ಮಾಡ್ಬೇಕು, ಏನು ಅವ್ರು ತೇಜಾವತಿ ಮಾಡ್ಬೇಕು, ಅವ್ರನ್ನ ಸ್ವಲ್ಪ ಡೌನ್ ಮಾಡ್ಬೇಕು ಅನ್ನೋ ಥರ ಇದು ಮಾಡ್ತಾರೆ. ಈಗ ಅಕಸ್ಮಾತ್ ಗಿಲ್ಲಿ ಏನಾರು ಅವ್ರು ಹೊರಗಡೆ ಕಳಿಸ್ಬೇಕು ಅಂದಿದ್ರೆ ಸುದೀಪ್ ಅವ್ರು ಬಂದಾಗಲೇ ಹೇಳ್ಬೋದಾಗಿತ್ತು, ಬೇಡ ಕಳಿಸ್ಬೋದು. ಅಲ್ಲ ಸರ್, ಯಾರು ಬಂದು ಅವ್ರು ಈಚೆ ಕಳ್ಸಕ್ಕಾಗಲ್ಲ ಸರ್, ಕಳ್ಸಕ್ ಚಾನ್ಸೇ ಇಲ್ಲ. ಅವರಿಂದನೇ ನಡೀತಾ ಇರೋದಲ್ಲ ಬಿಗ್ ಬಾಸ್. ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ ಹೋಗ್ತಿರ್ಲಿಲ್ಲ. ಅವ್ರಿಲ್ಲ ಅಂದ್ರೆ ಆ ಶೋ ನೋಡ್ತಾರೆ ಗಿಲ್ಲಿಯಿಂದನೇ ಅರ್ಥ. ಇದೇ ಮುಂದೆ ಕಥೆನೇ ಬರಲ್ಲ. ದುಡ್ಡಿರೋರ್ಗಲ್ಲ ಸರ್ ಇದು, ಎಲ್ಲರಿಗೂ ಒಂದೇ ನ್ಯಾಯ ಇರ್ಬೇಕು. ಅದೇ ತರ ಇದ್ರೆ ಒಳ್ಳೇದು. ಆಟ ಆಡ್ಬೇಕೇ ಹೊರತು ಬೇರೆ ಪಾಠ ಮಾಡಕ್ ಈಗ ಅಶ್ವಿನಿ ಕೂಡ ಹೇಗೆ ಆಡ್ತಾ ಇದಾರೆ? ಅವ್ರಿಬ್ರು ಟಫ್ ಇದೆ, ಪರವಾಗಿಲ್ಲ. ಅವ್ರೊಂದ್ ಸ್ವಲ್ಪ ಧ್ವನಿ ಜಾಸ್ತಿ ಇರ್ತಾರೆ, ಅದರಿಂದಾನೇ ಒಂದ್ ಸ್ವಲ್ಪ ಇಷ್ಟ ಆಗಲ್ಲ. ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು, ಆ ರಘು ಮೇಲೆನೆ ಫೈಟ್ ಮಾಡ್ತಾರೆ, ಹೋಗಲ್ಲೇ ಬರಲ್ಲ ಅಂದ್ರೆ ಹಂಗೇನು ಆ ತರ ಮಾಡಬಾರ್ದು. ಆಟ ತರ ಆಡ್ದೇ ಜನ ಎಷ್ಟು ಜನ ನೋಡ್ತಾ ಇದಾರೆ, ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಒಳಗಡೆ ಇದ್ಕೊಂಡು ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಲೇಡೀಸ್ ಅಂತ ಲೇಡೀಸ್ ಏನ್ ಮಾತಾಡಿದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂದ್ರೆ, ಜೆಂಟ್ಸ್ ಅಂದ್ರೆ ನಾವು ಡಮ್ಮಿ ಪೀಸ್ ಹಂಗಾದ್ರೆ ಆ ತರ ನಾವು ಡಮ್ಮಿ ಆ ಥರ ಅದು ಅವ್ರಿಗ ಡಮ್ಮಿ ಮಾಡಿ ಸರ್. ಅವ್ರು 10 ಜನ ಬೇಕಾದ್ರೆ ಮಾತಾಡ್ಲಿ, ಏನು ಆಗಲ್ಲ. ಇಲ್ಲಿನ ವಿನ್. ರಕ್ಷಿತನ್ ಪರವಾಗಿಲ್ಲ ಸರ್, ರಕ್ಷಿತನ್ ಒಳ್ಳೆ ಆಟ ಆಡ್ತಾರೆ, ಪರವಾಗಿಲ್ಲ. ಅವ್ರಿಗೊಂದು ಸ್ವಲ್ಪ ಭಾಷೆ ಒಂದು ಇದೆ ಅಷ್ಟೇ, ಬೇರೆ ಇನ್ನೇನು ಸರ್. ಇಲ್ಲಿ ಇದ್ದಿದ್ರೆ ಮಂಗಳೂರಲ್ಲಿ ಇದ್ದಿದ್ರೆ ಅವರು ಒಳ್ಳೆ ಕನ್ನಡನ ಕಲಿದ್ರು, ಅವರೆಲ್ಲ ಮುಂಬೈಲಿ ಇದ್ದಿದ್ದು. ಅಲ್ಲಿಂದ ಬಂದು ಸ್ವಲ್ಪ ಸ್ಟಡಿ ಆಗ್ಬೇಕಲ್ಲ ಅವರು ಇಲ್ಲಿ, ಆ ಥರ. ಮಂಗಳೂರು ಸರ್, ಅವರು ಮಂಗಳೂರಲ್ಲ ಕೊಡಗು ಅಂತ ಇನ್ನೊಂದು ವಿಡಿಯೋ ಹೇಳ್ಕೊಂಡಿದ್ದಾರೆ. ಕಂಪ್ಲೇಂಟ್ ಅಲ್ಲ ಸರ್. ಇವಾಗ ಅವರು ಮಂಗಳೂರು, ಇವರು ಅವ್ರಿಗೆ ತೇಜಾವಧಿ ಮಾಡ್ತಾರಾದ್ರೆ ಒಂದು ಹೆಣ್ಮಗ್ ಸಪೋರ್ಟ್ ಮಾಡಬೇಕು, ಅವರೇ ಒಂಥರ ನೋಡ್ತಾರಲ್ಲ, ಆ ಥರ ಏನಿಲ್ಲ. ಆ ಥರ ಗಿಲ್ಲಿ ನಟ ನಂಬರ್ 1, ಒಳ್ಳೆ ಪ್ಲೇಸಲ್ಲಿ ಅವರೇ ಬರೋದು. ಗಿಲ್ಲಿನ ಸರ್, ಪಕ್ಕಾ ಗಿಲ್ಲಿ. ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಗಿಲ್ಲಿಗೆ ಗುಲಾಮ್ ಅಂತ ಕೊಟ್ಟರು, ಎಲ್ಲ ಕೆಲಸ ಮಾಡ್ಕೊಳ್ಳೋದು. ಅಶ್ವಿನಿ ಅಲ್ಲ ಸರ್, ಅಶ್ವಿನಿ ಮಾಡಿದಾಗ ಇವರು ಕಾಲು ವರ್ಷ ಇದು ಕಸ ಹೊಡಿ ಅಂದ್ರಲ್ಲ, ಅಲ್ಲಿಗೆ ಟ್ಯಾಲಿ ಮಾಡಿದ್ರೆ ಇವ್ನು ಒಳ್ಳೆ ಇದ್ರಲ್ಲಿ ಮಾಡ್ತಾ ಇದ್ರೆ ಅದು ಟಾಂಗ್ ಕೊಟ್ಟಿದ್ದಾರೆ ಬಿಡಿ. ಇವಾಗ ಅವ್ರ ಅಧಿಕಾರ ಇದ್ದಾಗ ಅವ್ರು ಮಾಡಿದ್ರು, ಇವಾಗ ಇವ್ರಿಗೆ ಬಂದೈತೆ. ಕಾಲ ಚಕ್ರ ತಿರುಗುತ್ತಾ ಇರ್ತದೆ, ಇವ್ರಿಗೂ ಒಂಥರ ಕಾಲ ಹೋಗ್ತಾ ಇಲ್ಲ ಅಂದ್ರೆ ಬಿಗ್ ಬಾಸ್ಗೆ ತಲೆ ಬಾಗಿಲ್ಲ ಅಂದ್ರೆ ಏನಕ್ಕೆ ಅವರು? ಇವಾಗ ದೊಡ್ಡವರು ಅನ್ನೋದು ಯಾರಾದ್ರೆ ಅವ್ರಿಗೊಂದು ಸ್ವಲ್ಪ ಬಗ್ಬೇಕಲ್ಲ, ತಲೆ ಬಗ್ಬೇಕು. ಅವ್ರಿಗೆ ಬಗ್ಗೆ ರೂಲ್ಸ್ ಬ್ರೇಕ್ ಬಿಗ್ ಬಾಸ್ ಏನ್ ಕೊಟ್ಟಿದಾರೆ ಅದು ಮಾತಾಡಿದ್ರೆ ಪರವಾಗಿಲ್ಲ. ಇವ್ರು ರೂಲ್ಸ್ ಮೇಲೆ ಹೋದ್ರೆ ಅದು ಯಾರು ಜನ ಒಪ್ಪಲ್ಲ. ಅಲ್ಲ, ಇವಾಗ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ತಾರೆ, ನಂದೇ ನಡಿಬೇಕಂದ್ರೆ ಆಗಲ್ಲ ಸರ್. ಅದು ಒಬ್ರು ಇದಾರೆ, ಅವ್ರು ಜನ ನೋಡ್ತಾ ಇದಾರೆ, ಅದು ಅರ್ಥ ಆಗುತ್ತೆ ಅವ್ರಿಗೆ. ಅರ್ಥ ಆಗ್ತಾ ಇಲ್ಲ ಒಳಗಡೆ ಇಟ್ಕೊಂಡು. ಅದೇ ಸರ್, ಲೇಡೀಸೇ ಎಲ್ಲ ನೀನೇ ಮಾಡೋದು ಓಕೆ ಅಂದ್ರೆ, ಇಂದು ಅವ್ರು ಒಳ್ಳೇದ್ ಮಾಡಿದ್ರು ಇದ್ ಮಾಡ್ತಾರ, ಅವ್ರದ್ದೇ ನಡಿಬೇಕಾದ್ರೆ ಕಷ್ಟ ಆಗುತ್ತೆ. ಈಗ ಸುದೀಪ್ ಅವರು ಶನಿವಾರ ಭಾನುವಾರ ಬಂದಾಗ ಅಶ್ವಿನಿ ಅವರು ಪರ ಮಾತಾಡ್ತಾರೆ ಅಂತ ಅನ್ಸುತ್ತಾ? ಅದು ಇಲ್ಲ ಸರ್, ಅದೇನಿಲ್ಲ. ಎಲ್ಲರಿಗೂ ಕ್ಲಾಸ್ ತಗೊಂತಾರೆ, ಎಲ್ಲರಿಗೂ ಏನೈತೆ ಅದು ಕರೆಕ್ಟಾಗಿ ಮಾತಾಡ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ. ಅವ್ರಿಗೆ ಏನ್ ಐತೆ ಅದು ಕರೆಕ್ಟಾಗಿ ಮಾತಾಡ್ತಾರೆ ಸುದೀಪ್ ಸರ್, ಅವ್ರದ್ದೇನು ತೊಂದರೆ ಇಲ್ಲ. ಅವ್ರದ್ರಲ್ಲಿ ಏನೋ ತೊಂದರೆ ಇಲ್ಲ. ಸುದೀಪ್ ಸರ್ ಕರೆಕ್ಟಾಗಿ ಮಾತಾಡ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ. ಯಾರು ತಪ್ಪಿಂದ ಅವ್ರು ಕ್ಲಾಸ್ ತಗೊಂತಾರೆ. ಕಾಮಿಡಿ ಮಾಡೋ ಟೈಮ್ ಕಾಮಿಡಿನೂ ಮಾಡ್ತಾರೆ ಅವರು. ಕೆಲವರು ವಾದ ಏನು ಅಂದ್ರೆ
ಅಶ್ವಿನಿ ಮೇಡಮ್ ಅವ್ರು ಏನು ಮಾತಾಡಲ್ಲ, ಅದೇ ರೀತಿ ರಕ್ಷಿತಾಗೆ ಮಾತಾಡ್ತಾರೆ. ಅವ್ರಿಬ್ರು ನೋಡಿ, ಜಾನ್ವಿ ಅಶ್ವಿನಿ ಅವ್ರು ಟಾರ್ಗೆಟ್ ಮಾಡ್ಕೊಂಡು ರಕ್ಷಿತನ ಇದು ಮಾಡ್ತಾರೆ. ಅವ್ರ ಹೆಣ್ಮಗಳು ಇದು ಮಗಳ ಸಮಾನ, ಅವ್ರು ಇನ್ನೂ ಸಪೋರ್ಟ್ ಮಾಡ್ಬೇಕು. ಅವ್ರಿಗೆ ತೇಜಾವಧಿ ಮಾಡ್ತಾ ಇರ್ತಾರೆ. ಈಗ ಅದೇ ಜಾನ್ವಿ ಅವರು ಇಲ್ಲಿರೋರು ಯಾರು ನನಗೆ ಗಂಡಸ್ತಾನೆ ಕಾಡ್ತಿಲ್ಲ ಅಂತ ಅದೇ ಮಾತನ್ನ ಯಾರಾದ್ರೂ ಗಂಡಸ್ರು ಹೇಳಿದ್ರೆ ಅಲ್ಲಿ ನೀವೆಲ್ಲ ಹೆಂಗಸುಗಳ ಅಂತ ಏನಾದ್ರು ಬೈದಿದ್ರೆ ಆತ ತಿರುಗಿ ಹೊಡೆದಿದ್ರೆ ಅವ್ರಿಗೆ ಏನಾಗುತ್ತೆ ಸರ್ ಅವಾಗ? ನ್ಯೂಸ್ ಆಗ್ತಿತ್ತು. ಬಟ್ ಇವ್ರನ್ನ ಈ ತರ ಅಂದ್ರಲ್ಲ ನೋಡಿ, ಅವ್ರು ಮಾಡಿದ್ರೆ ನ್ಯೂಸ್ ಆಗುತ್ತೆ. ಇವ್ರೇನು ನೋಡಿ, ಗಿಲ್ಲಿ ಅವರು ಹೊಡ್ಸ್ಕೊಂಡು ಸುಮ್ಮನೆ ಇದ್ದಾರೆ. ಅದೇ ಒಂದು ಹೆಣ್ಮಗು ಕೈ ಮಾಡಿದ್ರೆ ಅದು ಬೇರೆ ಕತೆ ಆಗ್ಬಿಡೋದು. ಈಚೆಗೆ ಕಳಿಸ್ಬಿಡೋರು. ಆ ಥರ ಒಬ್ಬರಿಗೊಂದು ನ್ಯಾಯ ಇಲ್ಲ. ಗಿಲ್ಲಿ ಚೆನ್ನಾಗಿ ಆಡ್ತಾರೆ, ಸುದೀಪ್ ಅವರು ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಿಗ್ ಬಾಸ್. ಇದು ಜಾಹ್ನವಿ ಅಂದ್ಬಿಟ್ಟು ಬಿಗ್ ಬಾಸ್ ಮನೇಲಿ ಇರೋರು ಯಾರು ಗಂಡಸಲ್ಲ ಅನ್ನೋ ಒಂದು ಹೇಳಿಕೆ ಕೊಟ್ಟರು. ಅದು ಎಷ್ಟು ಮಟ್ಟಿಗೆ ಸರಿ? ಸರ್ ಇವಾಗ ಜನನೇ ಪಾಠ ಕಲಿಸ್ತಾರೆ ಸರ್. ಅವರು ಇವಾಗ ನೋಡ್ತಾ ಇದಾರಲ್ಲ, ಬಿಗ್ ಬಾಸ್ ನೋಡ್ತಾರೆ, ಜನನೇ ಪಾಠ ಕಲಿಸ್ತಾರೆ. ನಾವು ಬೇರೆಯವ್ರು ಮಾತಾಡ್ಬೇಕಂದ್ರೆ ನಾವು ಕರೆಕ್ಟ್ ಆಗಿರ್ಬೇಕು, ನಾವು ನೋಡ್ಬೇಕು. ಬೇರೆಯವ್ರಿಗೆ ಬೈದ್ಬಿಟ್ರೆ ಚೆನ್ನಾಗಿ ಬರಲ್ಲ. ಗಂಡಸ್ರ ಅಂದ್ರೆ ನಂಗೆಲ್ಲ ಅವರು ಎಲ್ಲ ಲೇಡೀಸೇ ಇದ್ದಾರೆ ಒಳಗಡೆ, ಗಂಡಸ್ರಿಲ್ಲ ಹಂಗಾದ್ರೆ ಆ ಥರ ಬರಲ್ಲ. ಗಂಡಸ ಎಲ್ಲರಿಗೂ ಅವಮಾನ ಮಾಡ್ದಂಗಲ್ವ ಅಂತ. ಅವಮಾನ ಸರ್, ಇವಾಗ ಜನನೇ ತೀರ್ಮಾನ ಮಾಡ್ತಾರೆ ಯಾರು ಗೆಲ್ಲಿಸ್ಬೇಕು ಯಾರು ಇಳಿಸ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಈಗ ಮೊನ್ನೆ ಸುದೀಪ್ ಅವರು ಲಕ್ಷ್ಮೀದ ಒಂದು ಏನೋ ಒಂದು ಕ್ವಶನ್ ಕೇಳಿದ್ರೆ ನಂಗೆ ಚಿತ್ತ ನೆತ್ತಿಗೆ ಇರುತ್ತೆ ಅಂತ ಹೇಳಿದ್ರು. ಬಟ್ ಇವ್ರು ಗಂಡಸರಲ್ಲ ಅಂತ ಕೇಳಿದಾಗ ಇವರು ಒಂದು ಗಂಡಸಾಗಿ ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ. ಅಷ್ಟೇ. ಇಲ್ಲ ತಗೊಂಡ್ರು, ಸ್ಟ್ಯಾಂಡ್ ತಗೊಂಡ್ರು. ಇಲ್ಲ ನಗ್ತಿದ್ರು ಇಲ್ಲ ತಗೊಂಡ್ರು ಸರ್. ಬಿಗ್ ಬಾಸ್ ಅಲ್ಲಿ ಟಾಪ್ 5 ಯಾರು ಹೋಗ್ಬೋದು ಸರ್? ಟಾಪ್ 5 ಇಲ್ಲ ರಕ್ಷಿತಾ ಬರುತ್ತೆ, ಇಲ್ಲಾಂದ್ರೆ ಅಶ್ವಿನಿ, ಅವ್ರು 3 ಜನ ಸರ್. ಮತ್ತೆ ಇನ್ನು 3 ಜನ ಜಾನ್ವಿ. ಇನ್ನು ಮತ್ತೆ ರಘು ಮತ್ತೆ ಗಿಲ್ಲಿ ಕಾಮಿಡಿ ತುಂಬಾ ಚೆನ್ನಾಗಿ ಹೊರಗಡೆ ಎಲ್ಲ ಟ್ರೋಲ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅವ್ರಿಬ್ಬರ ಕಾಂಬಿನೇಷನ್ ಫ್ರೆಂಡ್ಶಿಪ್ ಗಿಂತ ಜಾಸ್ತಿ ಇದೆ. ರಘುನು ಬರ್ತಾರೆ ಟಾಪ್ 5 ಅವ್ರು. ಗಂಡದ ಗುಡಿಗೆ ಹಾಕೊಂಡ್ರು ವಿಲನ್ ಹಾಕ್ತಿದ್ರು. ಅದರಲ್ಲಿ ಯಾರೋ ಮಾಡಿದ್ದು ಇದನ್ನ ಅವ್ರ ತಲೆ ಮೇಲೆ ಕುಂಡ್ರಿಸ್ಬಿಟ್ರು. ಆ ಮನುಷ್ಯನ ನೋವು ತಿಂದಷ್ಟು, ಆ ಮನುಷ್ಯ ಇದನ್ನ ಪಟ್ಟಷ್ಟು ಯಾವ ಮನುಷ್ಯಂಗೂ ಇವತ್ತಿನ ದಿನ ನಮಗೆಲ್ಲ ಮಕ್ಕಳಿದ್ದಾರೆ, ಆ ಮನುಷ್ಯನ ಮಕ್ಕಳೇ ಇಲ್ಲ ಅಲ್ವರಾ? ಯಾವತ್ತಾದ್ರೂ ಮೀಟ್ ಮಾಡಿದ್ರಾ ಸರ್? ನಾನು ಹೆಚ್ಚು ಕಮ್ಮಿ ಅವ್ರನ್ನ ಮಲಯ ಮಾರುತ, ಆಮೇಲೆ ಇನ್ನೂ ಒಂದು 2 ಫಿಲಮ್, ಇದು ಯಾವುದು ವೀರಾದಿ ವೀರ, ಇದು ಕರಾಟೆ ಸೀನಲ್ಲಿ ನಾವು ಒಂದು ಸೀನ್ ಮಾಡಿದ್ವಿ. ಅವ್ರು ನೋಡಿದ್ರ ಅವ್ರನ್ನ? ಅವ್ರು ನೋಡಿ ಮಾತಾಡಿದ್ರ? ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಂದ್ರಪ್ಪ, ಕುತ್ಕೊಳ್ರಪ್ಪ, ಊಟ ಮಾಡ್ರಪ್ಪ. ನಾವು ಇವೆಲ್ಲ ಅವ್ರ ಹತ್ರ ಕಲ್ತು ನಾನು ಇವತ್ತು ಜೀವನ ಚಕ್ರನೇ ಆಟೋ ಓಡ್ಕೊಂಡೇ ಜೀವನ ಮಾಡ್ತಾ ಇದ್ದೀನಿ. ಈಗ ಅಂತಂತ ಸಿನಿಮಾಗಳು ಕೊಟ್ಟಿದ್ರು, ಬಟ್ ಈಗಿನ ಸಿನಿಮಾಗಳ ಬಗ್ಗೆ ಏನು ಹೇಳಿ? ಸರ್, ಇಷ್ಟು ದಿನ ಓಡಿರೋದು ಅವ್ರು ಇರೋವರೆಗೂ ಓಡ್ತಷ್ಟೇ. ಇನ್ನು ಮುಂದೆ ಓಡೋವೆಲ್ಲ ಜನಗಳಿಗೆ ಬೇಕಾಗಿದೆ. ಈ ವಯಸ್ಸಾಗಿರೋರ್ಗೆ ಯಾವುದೂ ಫಿಲಮ್ ಬರ್ತಾಯಿಲ್ಲ. ಎಲ್ಲ ಹುಡುಗ ಲವ್ ಮಾಡೋರು, ಹೊತ್ತಾಗಿ ಲವ್ ಮಾಡೋ ಹುಡುಗರೇ ಹೋಗೋದು. ಇತ್ತೀಚಿನ ದಿನಗಳಲ್ಲಿ ಯಾವ ಹೀರೋ ಇಷ್ಟ ನಿಮಗೆ? ನಾನು ಅವ್ರು ಬಿಟ್ರೆ ಬೇರೆ ಅಭಿಮಾನಿಗಳೇ ಗೊತ್ತಿಲ್ಲ. ನಾನು ಬೇರೆ ಸಿನಿಮಾ ನೋಡಲ್ಲ, ನೋಡ್ತೀನಿ. ಅದು ಬಿಟ್ರೆ ವಿನೋದ್ ಪ್ರಭಾಕರ್ ಅಷ್ಟೇ. ಯಾಕೆಂದ್ರೆ ಅವರು ಕಷ್ಟಜೀವಿಲಿ ಬಂದವರು. ಅವರಪ್ಪ ಈಗ ಹೊಸ್ಕೆರೆಯಲ್ಲಿ ಮನೆ ಕಟ್ಟಿದ್ದಾಗಿಂದನೂ ನಾವು ನೋಡ್ಕೊಂಡು ಬಂದಿರೋರು. ಅವರು ಕಷ್ಟ ಬಿದ್ದು ಅವರು ಯಾವ ರೀತಿ ಹೆಂಗೆ ಅನ್ನೋದು ಕಲ್ತ್ಕೊಂಡು ಇವತ್ತಿನ ದಿನನೂ ಅದೇ ಪಾಠನೇ ಕಲಿತಾವ್ರು. ಇಷ್ಟು ಹೇಳಬಲ್ಲೆ ಸರ್. ಅದು ಮುಂದೆ ನಾನು ಏನೂ ಹೇಳೋಕ್ಕಾಗಲ್ಲ.